SSLC ಮುಗಿತು, ಮುಂದೆ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರವೀಂದ್ರ ಮಿಕಾಲೆ. SSLC ಕಂಪ್ಲೀಟ್ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಶುಭಾಶಯಗಳು. ಹೆಚ್ಚು ಮಾರ್ಕ್ಸ್ ಬಂದ ಮೇಲೆ ಸೈನ್ಸ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ, ಮತ್ತೆ ಕಡಿಮೆ ಮಾರ್ಕ್ಸ್ ಬಂದ ಮೇಲೆ ಆರ್ಟ್ಸೇ ಮಾಡಬೇಕು ಅಂತ ಹೇಳೋದು ತಪ್ಪು. ನಿಮಗೆ ಸೈನ್ಸ್ ಬೇಡವಾದ್ರೆ ಮುಂದೆ ಏನೋ ಫ್ಯೂಚರ್ ಇದೆ ಅಂತ ಸೈನ್ಸ್ ತಗೋಬೇಡ. ಆರ್ಟ್ಸ್ ಅಲ್ಲೂ, ಕಾಮರ್ಸ್ ಅಲ್ಲೂ ಅಥವಾ ಡಿಪ್ಲೊಮಾ ITI ಅಲ್ಲೂ ಏನೋ ಆಸೆ ಇದ್ರೆ ಅದನ್ನೇ ಮಾಡು. ನಿನಗೆ ಯಾವ್ದು ಇಷ್ಟನೋ ಅದನ್ನೇ ಇಂಪಾರ್ಟೆಂಟ್ ಕೊಡು. ಒಂದು ಎಕ್ಸಾಂಪಲ್ ನೋಡೋಣ. ಸೈನ್ಸ್ ಮಾಡಿದ್ಯಾ ಅನ್ಕೋ, ಮುಂದೆ ಡಾಕ್ಟರು, ಇಂಜಿನಿಯರು, ಸೈಂಟಿಸ್ಟ್ ಆಗ್ಬೋದು. ಆದ್ರೆ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟೇ ಇಲ್ಲ ಅಂತಂದ್ರೆ ಮುಂದೆ ಕಷ್ಟ ತಾನೆ. ಕಾಮರ್ಸು ಅಷ್ಟೇ, ಒಂದು ಸಾಲಿಡ್ ಫೀಲ್ಡ್. ಮುಂದೆ CA, ಬ್ಯಾಂಕರ್, ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಆದ್ರೆ ಲೆಕ್ಕಾಚಾರದಲ್ಲೇ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಮುಂದೆ ಪ್ರಾಬ್ಲಮ್ ಆಗೋದು ನಿನ್ಗನ ಬೇರೆಯವ್ರಿಗ. ಗೌರ್ಮೆಂಟ್ ಜಾಬ್ ಹೋಗೋಕೆ ಒಂದು ಒಳ್ಳೆ ವೇ ಅಂದ್ರೆ ಆರ್ಟ್ಸು. ಇದರಲ್ಲೂ ಒಂದು ಪವರ್ಫುಲ್ ಕರಿಯರ್ ಇದೆ. ಆದ್ರೆ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ತಾನೆ. ಫೈನಲ್ ಅಲ್ಲಿ ಹೇಳ್ಬೇಕಂದ್ರೆ 3 ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋ. ಫಸ್ಟ್, ನಿನ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಸೆಕೆಂಡ್ ಪಾಯಿಂಟ್, ನಿನ್ ಲೈಫಲ್ಲಿ ಏನಾಗಬೇಕಂತಿದ್ಯಾ. ಮತ್ತೆ ಥರ್ಡ್ ಪಾಯಿಂಟ್ ಅಂದ್ರೆ ನೀನು ಸೆಲೆಕ್ಟ್ ಮಾಡಿರೋ ಫಸ್ಟ್ ಅಂಡ್ ಸೆಕೆಂಡ್ ಪಾಯಿಂಟ್ ನ ತಗೊಂಡೋಗಿ ನಿನ್ನ ಪೇರೆಂಟ್ಸ್ ಹತ್ರ ಅಥವಾ ನಿನ್ನ ಟೀಚರ್ ಹತ್ರ ಡಿಸ್ಕಸ್ ಮಾಡು, ಮುಂದೆ ಏನು ಮಾಡಬೇಕು ಅಂತ. ಅದಾದ್ಮೇಲೆ ಡಿಸಿಷನ್ ನೀನೇ ತಗೋ. ನನ್ನ ಫ್ರೆಂಡ್ ಸೈನ್ಸ್ ಮಾಡವನೆ, ನನ್ನ ಫ್ರೆಂಡ್ ಡಿಪ್ಲೊಮಾ ಮಾಡವನೆ ಅಂತ ಏನಾದರೂ ಇದ್ರೆ ಇದು ಒಂದು ಮಾತು ನಿನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಡು. ಇದು ನಿನ್ನ ಲೈಫು, ನಿನ್ನ ಜರ್ನಿ. ಬೇರೆಯವ್ರು ನೋಡ್ಬಿಟ್ಟು ನಿನ್ನ ಲೈಫ್ ಜರ್ನಿನ ಡಿಸೈಡ್ ಮಾಡಬೇಡ. ನಿನ್ಗೆ ಏನು ಇಷ್ಟನೋ ಅದನ್ನೇ ಮಾಡು. ಇವತ್ತು ನೀನು ತಗೊಳ್ತಿರೋ ಡಿಸಿಷನ್ ನಾಳೆ ನಿನ್ನ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಸೊ ಟೇಕ್ ಯುವರ್ ಓನ್ ಡಿಸಿಷನ್. ಮುಂದೆ ಈ ಚಾನಲ್ನಲ್ಲಿ ಇದೇ ಥರ ತುಂಬ ವಿಡಿಯೋಸ್ನ ನೀವು ನೋಡ್ತೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ.